ಹನುಮಾನ್ ಚಾಲೀಸೆಯನ್ನು ಮಹಾನ್ ಸಂತಕವಿ ಗೋಸ್ವಾಮಿ ತುಲಸೀದಾಸರು ರಚಿಸಿದ್ದಾರೆ. ಅವರು 16ನೇ ಶತಮಾನದಲ್ಲಿ ಉತ್ತರ ಭಾರತದ ಅವಧ್ ಪ್ರದೇಶದಲ್ಲಿ ಬದುಕಿದ ರಾಮಭಕ್ತ. ರಾಮಾಯಣದ ಅವಧಿ ಭಾಷೆಯ ರೂಪವಾದ ರಾಮಚರಿತಮಾನಸದ ಕರ್ತೃ. ತುಲಸೀದಾಸರ ಜೀವನ ಸಂಪೂರ್ಣವಾಗಿ ಶ್ರೀರಾಮನ ಭಕ್ತಿಗೆ ಸಮರ್ಪಿತವಾಗಿತ್ತು. ಆ ಕಾಲದಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಆಡಳಿತದಲ್ಲಿತ್ತು. ದೆಹಲಿಯ ಚಕ್ರವರ್ತಿ ಅಕ್ಬರ್ನ ಕಾಲದಲ್ಲಿ ತುಲಸೀದಾಸರ ಭಕ್ತಿಯ ಮಹಿಮೆ ಎಲ್ಲೆಡೆ ಪ್ರಸಿದ್ಧವಾಗಿತ್ತು. ಈತನು ತನ್ನ ರಾಮನ ಶಕ್ತಿಯಿಂದ ಅದೆಷ್ಟೋ ಅದ್ಭುತಗಳನ್ನು ಮಾಡುತ್ತಾನೆ ಎಂಬ ಆರೋಪಗಳಿಂದಾಗಿ ಕೆಲವರು ಅಕ್ಬರ್ಗೆ ತಪ್ಪು ಮಾಹಿತಿ ನೀಡಿದರು. ಪರಿಣಾಮವಾಗಿ ತುಲಸೀದಾಸರನ್ನು ಬಂಧಿಸಿ ಕಾರಾಗೃಹಕ್ಕೆ ಹಾಕಲಾಯಿತು. ಕಾರಾಗೃಹದಲ್ಲಿದ್ದಾಗ ತುಲಸೀದಾಸರು ಭಯಪಡಲಿಲ್ಲ. ಅವರು ಶ್ರೀರಾಮನನ್ನಲ್ಲ, ಶ್ರೀ ಹನುಮನನ್ನು ಧ್ಯಾನಿಸಿದರು. ಏಕೆಂದರೆ ಹನುಮಾನ್ ಅಚಲ ಭಕ್ತಿ, ಅಪಾರ ಶಕ್ತಿ ಮತ್ತು ಸಂಕಟ ನಿವಾರಕನಾಗಿ ಪ್ರಸಿದ್ಧ. ತುಲಸೀದಾಸರು ಆ ಕಾರಾಗೃಹದಲ್ಲೇ ಹನುಮಂತನ ಮಹಿಮೆಯನ್ನು ಸ್ತುತಿಸಿ 40 ಚೌಪದಿಗಳಲ್ಲಿ ಒಂದು ಭಕ್ತಿಗೀತೆಯನ್ನು ರಚಿಸಿದರು. ಅದೇ ಹನುಮಾನ್ ಚಾಲೀಸೆ. ಕಥೆಗಳ ಪ್ರಕಾರ ತುಲಸೀದಾಸರು ಹನುಮಾನ್ ಚಾಲೀಸೆಯನ್ನು ಪಠಿಸಲು ಆರಂಭಿಸಿದ ಕ್ಷಣದಿಂದಲೇ ದೆಹಲಿಯ ಕಾರಾಗೃಹ ಮತ್ತು ನಗರವನ್ನು ಅಸಂಖ್ಯಾತ ಕಪಿಗಳು ಆವರಿಸಿತು. ಅವು ಸೈನಿಕರನ್ನು ಭಯಪಡಿಸಿದವು, ಅರಮನೆಗಳವರೆಗೂ ನುಗ್ಗಿದವು. ಈ ವಿಚಿತ್ರ ಘಟನೆಗಳಿಂದ ಬೆಚ್ಚುಬಿದ್ದ ಅಕ್ಬರ್, ಇದು ಸಾಮಾನ್ಯ ಮನುಷ್ಯನ ಶಕ್ತಿಯಲ್ಲ ಎಂದು ಅರಿತು ತುಲಸೀದಾಸರನ್ನು ಬಿಡುಗಡೆ ಮಾಡಿಸಿದನು. ಬಿಡುಗಡೆಯಾದ ನಂತರ ತುಲಸೀದಾಸರು ಹೇಳಿದರು, ಇದು ನನ್ನ ಶಕ್ತಿಯಲ್ಲ, ಇದು ನನ್ನ ಪ್ರಭುವಾದ ಶ್ರೀರಾಮನ ಭಕ್ತನಾದ ಹನುಮಂತನ ಮಹಿಮೆ. ಹನುಮಾನ್ ಚಾಲೀಸೆಯನ್ನು ಬರೆಯುವ ಉದ್ದೇಶ ಕೇವಲ ಕಾವ್ಯ ರಚನೆಯಲ್ಲ, ಇದು ಭಯ, ರೋಗ, ಸಂಕಟಗಳನ್ನು ದೂರ ಮಾಡುವ ಪ್ರಾರ್ಥನೆ, ಭಕ್ತಿ, ಧೈರ್ಯ ಮತ್ತು ಶಕ್ತಿಯನ್ನು ನೀಡುವ ಸ್ತೋತ್ರ, ರಾಮಭಕ್ತಿಯ ಶ್ರೇಷ್ಠತೆಯನ್ನು ಸಾರುವ ಗ್ರಂಥ. ಇಂದು ಸಹ ಕೋಟಿ ಭಕ್ತರು ಹನುಮಾನ್ ಚಾಲೀಸೆಯನ್ನು ಪಠಿಸಿ ಮಾನಸಿಕ ಶಾಂತಿ, ಆತ್ಮವಿಶ್ವಾಸ ಮತ್ತು ಸಂಕಟ ಪರಿಹಾರವನ್ನು ಅನುಭವಿಸುತ್ತಿದ್ದಾರೆ. ಹೀಗಾಗಿ ಹನುಮಾನ್ ಚಾಲೀಸೆ ಎಂದರೆ ಕೇವಲ 40 ಪದ್ಯಗಳ ಗೀತೆಯಲ್ಲ, ಅದು ತುಲಸೀದಾಸರ ಅಚಲ ಭಕ್ತಿ, ಇತಿಹಾಸದ ಅದ್ಭುತ ಘಟನೆ ಮತ್ತು ಹನುಮಂತನ ಅಪಾರ ಕೃಪೆಯ ಜೀವಂತ ಸಾಕ್ಷಿ.